ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಧನದೋಷ ಈ ಪದ ಇಲ್ಲಿವರೆಗೂ ಯಾರೂ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನೇ ದುಡ್ಡಿನ ದೋಷ, ಕಾಸಿನ ದೋಷ, ಹಣದ ದೋಷ ಅಂತ ನಾವು ಕರಿತೀವಿ. ಭಾಳ ಒಳ್ಳೆ ವರ್ಡ್ ಅಂದರೆ ಧನದೋಷ ಅಂತ. ಧನ ಅಂದರೆ ದುಡ್ಡು, ಕಾಸು ಅಂತ. ಪ್ರತಿಯೊಂದಕ್ಕೂ ದೋಷ 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 ಕೇಳಿ ಕೇಳಿ ನಮಗೂ ಸಾಕಾಗೋಗಿದೆ. ಇದು ಯಾವುದಿದ್ದು ಧನದೋಷ ಅಂತ ನೀವು ಕೇಳ್ಬೋದು. ಆದರೆ ಇವತ್ತು ನಾವು ಹೇಳ್ತಕ್ಕಂಥ ಹಲವಾರು ವಿಚಾರಗಳನ್ನು ನೀವು ಮಂಡನೆ ಮಾಡ್ಕೊಂಡ್ರೆ ಅಥವಾ ಆ ಜ್ಞಾನೋದಯಕ್ಕೆ ತಗೊಂಡ್ರೆ ನಾವು ಹೇಳ್ತಾ ಇರೋದು ಸತ್ಯ, ಇದು ಸತ್ಯ, ಇದು 100% ಸತ್ಯ ಬಿಡಿ ಇದು ಅಂತ ನೀವೇ ನಮ್ಮನ್ನು ಒಪ್ಕೋತೀರ. ಯಾವುದನ್ನು ತರ್ಕ ಮಾಡಿದೆ, ಯಾವುದನ್ನು ಸಂಶೋಧನೆ ಮಾಡಿದೆ, ಯಾವುದು ನಿಮ್ಮ ಮುಂದೆ ತೊಗೊಂಬರಲ್ಲ ವೀಕ್ಷಕರೇ. ಇವತ್ತು ಸಾಮಾಜಿಕ ಬದುಕಿನಲ್ಲಿ ಆಗ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನು ನಾವು ಹುಡುಕ್ತಾ ಹೋದಾಗ ಅದ್ಭುತವಾದ ವಿಚಾರಗಳು ನಮಗೆ ಗೋಚರವಾಗ್ತವೆ. ಆದರೆ ಅದನ್ನು ಸಂಶೋಧನೆ ಮಾಡ್ತಕ್ಕಂಥ ಮನಸ್ಥಿತಿ ಎಷ್ಟು ಜನಗಳಿಗಿದೆ? ನಮ್ಮ ಆಚಾರ ವಿಚಾರದಲ್ಲಿರ್ತಕ್ಕಂಥ ಸಂಸ್ಕಾರಗಳ ಬಗ್ಗೆ ಎಷ್ಟು ಜನಕ್ಕೆ ಅರಿವಿದೆ? ನಾವೆಲ್ಲ ಬಿಟ್ಟು ಕೂತಿದ್ದೀವಿ, ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ. ಏನೋ ನಡೀತಾ ಇದೆ, ನಡೀಲಿ ಬಿಡಿ, ನಡೀತಾ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದೃಷ್ಟ ಇರೋರಿಗೆ ಮಾತ್ರ ಬಜಾರ್. ದುರದೃಷ್ಟ ಒಂದ್ಸರಿ ಶುರು ಆಯಿತು ಅಂದ್ಕೊಳ್ಳಿ, ಎಲ್ಲ ಕಡೆಯಿಂದ ಬಂದು ಹೊಡಿತದೆ. ಆವಾಗಲೇ ಹೇಳೋದು ದಾರಿದ್ರ್ಯ ಬಂದ್ಬಿಡ್ತು, ದುಡ್ಡಿನ ಕೊರತೆ ಬಂತು, ನಷ್ಟ ಆಗೋಯ್ತು, ವಿಚ್ಛೇದನ ಆಯಿತು, ರೋಗ ಬಂದ್ಬಿಡ್ತು, ತಲೆ ಕೆಟ್ಟೋಯ್ತು, ಮನಸ್ಸು ಕೆಟ್ಟೋಯ್ತು, ಮನಸ್ಸು ಒಡೆದೋಯ್ತು, ಇವೆಲ್ಲ ನಾವು ಮಾತಾಡ್ಕೋತೀವಿ. ಯಾಕೆ ಈ ಸಾಧ್ಯವೆಲ್ಲ? ಹೇಗೆ ಈ ಏರಿಳಿತಗಳು ಯಾಕೆ ಸಾಧ್ಯ? ಇವೆಲ್ಲ ಯಾಕೆ ಬರ್ತದೆ ಮನುಷ್ಯನಿಗೆ? ಇವೆಲ್ಲ ಗ್ರಾಗತಿಗಳ ಚಲಿಸುವಿಕೆಯಿಂದ, ಚಲನವಲನದಿಂದ ಬರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು. ಒಂದ್ಸರಿ ಪಾಸಿಟಿವ್ ಆಗಿರ್ತೀವಿ, ಒಂದ್ಸರಿ ನೆಗೆಟಿವ್ ಆಗಿರ್ತೀವಿ, ಒಂದ್ಸರಿ ನೆಗೆಟಿವ್ ಆಗಿರ್ತೀವಿ, ಇನ್ನೊಂದ್ಸರಿ ಪಾಸಿಟಿವ್ ಆಗಿರ್ತೀವಿ. ಇವತ್ತು ಅದೃಷ್ಟವಂತ, ನಾಳೆ ದುರದೃಷ್ಟವಂತ, ನಾಳೆ ದುರದೃಷ್ಟವಂತ, ಆಮೇಲೆ ಅದೃಷ್ಟವಂತ. ಈ ರೀತಿ ಜೀವನದಲ್ಲಿ ಆಗ್ತಕ್ಕಂಥ ಲೆಕ್ಕಾಚಾರಗಳು ಸೂರ್ಯ ಚಂದ್ರನಷ್ಟೇ ಪ್ರತ್ಯಕ್ಷವಾಗಿ ನಮಗೆ ಅನುಭವಪೂರ್ವಕವಾಗಿ ಕೆಲಸ ಮಾಡ್ತಿದೆ ಅಂತಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ನಾವು ಬೆಳೆಸ್ಕೊಂಡು ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಗೋಚರವಾಗ್ತಕ್ಕಂಥ ಸತ್ಯಗಳು ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತದೆ. ಇದು ಪ್ರತಿಯೊಬ್ಬರಿಗೂ ಆಗ್ತದೆ, ಇಲ್ಲದೆ ಆಗ ಸಾಧ್ಯನೇ ಇಲ್ಲ. ಆದರೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವಂಥ ವಿಚಾರ ಧನ ದೋಷದ ಬಗ್ಗೆ. ಅಲ್ಲಿಗೆ ಈ ಧನ, ಈ ಹಣ ನಮ್ಮ ಕೈಗೆ ಬಂದು ಸೇರುತ್ತೆ ಅಂತಂದಾಗ ಆ ಹಣಕ್ಕೆ ಯಾವ ರೀತಿ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದೇ ನಮ್ಮ ದುಡ್ಡು ಬರುತ್ತೆ ಹೋಗುತ್ತೆ, ಎಷ್ಟು ಬೇಕು ನಿನಗೆ? ನಮ್ಗೆ ಹಂಗಲ್ಲಮ್ಮ, ಲಕ್ಷ್ಮಿ ಕಾಲು ಮುಡ್ಕೊಂಡು ಬಿದ್ದುಬಿಟ್ಟಿದ್ದಾಳೆ ಹಂಗೆ. ಇಲ್ಲಿ ನಮ್ಮ ಅಪ್ಪ ಕೋಟ್ಯಾಧಿಪತಿ, ನಮ್ಮ ತಾತ ಕೋಟ್ಯಾಧಿಪತಿ, ನಾನು ಕೋಟ್ಯಾಧಿಪತಿ, ನನ್ನ ಮಕ್ಕಳು ಕೋಟ್ಯಾಧಿಪತಿ ಆಗಿರ್ತಾರೆ. ಕಾಲಿನೇ ಆಗಲ್ಲ, 10 ತಲೆಮಾರು ಕೂತಿಂದ್ರು ಸವಿಯಲ್ಲ ದುಡ್ಡು, ಸಂಪತ್ತು ಅಂತ ಹೇಳ್ತಾರೆ ಎಷ್ಟೋ ಜನ. ಕೆಲವರು ಒಂದೊಂದು ತುತ್ತಿಗೂ ಅಲಿತಾರೆ ಪಾಪ, ಒಂದೊಂದು ರೂಪಾಯಿಗೂ ಅಲಿತಾರೆ. ಆಗ ಭಿಕ್ಷೆ ಬೇಡಿ ಆಗ ತಿನ್ನಬೇಕು ಅಂಥ ಪರಿಸ್ಥಿತಿಲಿ ಇದ್ದಾರೆ. ಆದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಕ್ಕಂಥ ಈ ವಿಚಾರಗಳಲ್ಲಿ ಇವತ್ತು ನಾನಾ ಬಗೆಯಲ್ಲಿ ನಾವು ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಸಂಗ್ರಹ ಆಗ್ತಕ್ಕಂತಹ ಹಣ ಅಥವಾ ನಾವು ಸಂಪಾದನೆ ಮಾಡ್ತಕ್ಕಂಥ ಹಣ, ಅದು ಆ ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಹೇಗೆ ಬಂತು, ಅದು ಇರ್ತಕ್ಕಂಥ ಪ್ರಭಾವಗಳೇನು ಅಂತಕ್ಕಂಥದ್ದನ್ನ ಒಬ್ಬರಾದರೂ ಯೋಚನೆ ಮಾಡಿಬಿಟ್ಟಿದ್ರೆ ನಿಮಗೆ ನಾವು ಹೇಗೆ ಈ ಗ್ರಹಗಳ ಪ್ರಭಾವಗಳ ಬಗ್ಗೆ ನಾವು ಮಾತಾಡ್ತೀವಿ, ಆ ಗ್ರಹಗಳ ಪ್ರಭಾವಗಳು ಕೂಡ ಹಣದ ಮೂಲಕ ನಮ್ಮನ್ನು ಸೇರ್ತವೆ ಅಂತಕ್ಕಂಥದ್ದು ಸತ್ಯ ನಿಮ್ಗೆ ಗೊತ್ತಾಗ್ಬಿಡ್ತಿತ್ತು. ಯಾಕಂದರೆ ಒಬ್ಬ ಮನುಷ್ಯ ಇದ್ದಂಗೆ ಇನ್ನೊಬ್ಬ ಮನುಷ್ಯ ಇರೋದಿಲ್ಲ, ಒಬ್ಬ ಭಾವನೆ ಇದ್ದಂಗೆ ಇನ್ನೊಬ್ಬ ಭಾವನೆ ಇರಲ್ಲ, ಒಬ್ಬ ವ್ಯಕ್ತಿತ್ವ ಇದ್ದಂಗೆ ಇನ್ನೊಬ್ಬ ವ್ಯಕ್ತಿತ್ವ ಇರೋದಿಲ್ಲ, ಒಬ್ಬ ನಡವಳಿಕೆ ಇದ್ದಂಗೆ ಇನ್ನೊಬ್ಬ ನಡವಳಿಕೆ ಇರೋದಿಲ್ಲ. ತುಂಬ ಅಂತರವನ್ನು ನಾವು ಕಾಣ್ತೀವಿ. ಹಾಗಿದ್ದಾಗ ನಾವು ಸಂಪಾದನೆ ಮಾಡ್ತಕ್ಕಂಥ ಹಣ ಒಂದೇ ರೀತಿ ಅಂತ ನಾವು ಯಾಕೆ ತಿಳ್ಕೊತೀವಿ? ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು, ಎಲ್ಲೋ ಲಿಂಕ್ ಹೊಡಿತಾ ಇದೆಯಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಿರ್ಬೋದು. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಕ್ಕಂತಹ ಭಾವನೆಗಳ ಪ್ರಭಾವಗಳು ವ್ಯಕ್ತಿಗತವಾಗಿ ಕೆಲಸ ಮಾಡ್ತಿದ್ರೆ ಆ ವ್ಯಕ್ತಿಯಿಂದ ಹರಿದು ಹೋಗ್ತಕ್ಕಂಥ ಹಣ ಆಗಿರಲಿ, ಅಂತಸ್ತಾಗಿರಲಿ, ಅಥವಾ ಯಾವುದೇ ಒಂದು ವಿಚಾರ ಆಗಿರಲಿ, ಅದು ಪರಿವರ್ತನೆ ರೂಪವಾಗಿ ಎಲ್ಲೋ ಒಂದು ಕಡೆ ಶೇಖರಣೆ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಅದಕ್ಕೆ ಇವತ್ತು ಭಾಳ ಜನ ಹೇಳ್ತಾರೆ ಅಂತಂದರೆ, ನಾನು ಅವ್ರ ಹತ್ರ ಯಾವುದೋ ಒಂದು ವಸ್ತು ಇಸ್ಕೊಂಬಂದೆ, ವಸ್ತು ಬೇಡ ಒಡವೆ ಇಸ್ಕೊಂಬಂದೆ ಅಂದ್ಕೊಳ್ಳಿ, ಒಂದು ಒಡವೆ ಇಸ್ಕೊಂಡು ಬಂದೆ, ಆ ಒಡವೆ ಇಸ್ಕೊಂಬಂದಮೇಲೆ ನಾನಾ ರೀತಿಯಾದ ಸಂಕಷ್ಟಗಳು ಅನುಭವಿಸ್ತಾ ಇದ್ದೀನಿ ಅಂತ ನೀವು ಜನ ಹೇಳ್ತೀರಾ. ಹೌದೋ ಅಲ್ವ? ಅದನ್ನು ವಾಪಸ್ ಕೊಡೋಕ್ಕಾಗೋದಿಲ್ಲ ಅಂತ ಕೂಡ ಕೆಲವು ಜನ ಹೇಳ್ತಾರೆ, ಕಳೆದು ಹೋಯ್ತು ಅಂತ ಕೂಡ ಹೇಳ್ತಾರೆ. ಇದನ್ನು ಹಿಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಬಗ್ಗೆ, ಬಹುಶಃ ನೀವೆಲ್ಲ ಮರ್ತಿದ್ದೀರ ಅಂದ್ಕೊಳ್ತೀನಿ. ಹಾಗೆಯೇ ಒಬ್ಬರ ಹತ್ರ ಯಾರಾದರೂ ಹಣ ತೊಗೊಂಡು ಬಂದರೆ ಅದನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಎಷ್ಟು ಜನಕ್ಕೆ ಇದು ಅನುಭವ ಆಗಿದೆ ಹೇಳಿ ನೋಡೋಣ.
ಯಾರ ಹತ್ರ ಹಣ ತೊಗೊಂಡು ಬಂದರೆ ಅದನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಬಡ್ಡಿ ಚಕ್ರ ಬಡ್ಡಿ, ಬಡ್ಡಿ ಚಕ್ರ ಬಡ್ಡಿ, ಅಸಲಿಗಿಂತ ಬಡ್ಡಿ ಚಕ್ರ ಬಡ್ಡಿನೇ ಜಾಸ್ತಿ ಆಗಿರ್ತದೆ. ವರ್ಷಾನುಗಟ್ಟಲೆ ಕಟ್ತಾ ಇರ್ತೀವಿ. ಕೆಲವರು ಯಾವುದಕ್ಕೂ ಶುಭ ಕಾರ್ಯ ತೊಗೊಂಬಂದಿರ್ತೀವಿ, ಆ ಶುಭ ಕಾರ್ಯ ಆಗೋದೇ ಇಲ್ಲ, ಏನೋ ದಾರಿದ್ರ್ಯ ಹೊಡೆದ್ಬಿಟ್ಟಿರ್ತದೆ. ಯಾಕಂದರೆ ಅವ್ನು ಕೊಟ್ಟಿರುವಂಥದ್ದು ಹಣ ಅದು ಶುಭ ಕಾರ್ಯಕ್ಕೆ ಉಪಯೋಗನೇ ಆಗೋದಿಲ್ಲ, ಅದು ಇನ್ನೇನಕ್ಕೂ ಬಳಕೆ ಹೋಗಿರ್ತದೆ. ಮದುವೆ ಮಾಡಬೇಕು ಅಂತ 2 ಲಕ್ಷ ತೊಗೊಂಬಂದಿರ್ತೀನಿ ಮನೆಗೆ, ನೋಡಿದ್ರೆ ಅದು ಹಾಸ್ಪಿಟ್ಲಿಗೆ ಕಟ್ಟುವಂಥ ಸ್ಥಿತಿ ಬಂದ್ಬಿಟ್ಟಿರ್ತದೆ. ಈ ಥರ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂತಹ ಸಮಸ್ಯೆಗಳ ಸುಳಿಗೆ ನಾವು ಹಣದ ವಿಚಾರದಲ್ಲಿ, ಸಂಪತ್ತಿನ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತಂದರೆ ಎಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲಿಂದ ಪ್ರಾರಂಭ ಆಗ್ತಿದೆ, ಹೇಗೆ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ಖಂಡಿತ ಇಲ್ಲ. ಇದರ ಎಲ್ಲ ಮೂಲ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ವ್ಯವಸ್ಥೆಯ ಮೂಲಕ ಆಗ್ತಕ್ಕಂತಹ ಈ ಒಂದು ಟ್ರಾನ್ಸಾಕ್ಷನ್ನು ಹಣದ ರೂಪದಲ್ಲಿ ಆಗ್ತಿದೆ ಅಂತಂದಾಗ, ಆ ಹಣವನ್ನು ತೊಗೊಂಡು ಬಂದಾಗ ಹಣ ನಮಗೆ ಯಾಕೆ ಶುಭ ಕಾರ್ಯಕ್ಕೆ ಉಪಯೋಗ ಆಗ್ತಿಲ್ಲ ಅಂತಕ್ಕಂಥ ಯೋಚನೆ ಮಾಡಿದ್ರೆ, ಕೊಟ್ಟೋನು ಸರಿ ಇಲ್ವಾ ಅಥವಾ ಹಣ ಸರಿ ಇಲ್ವಾ ಅಂತ ಎಷ್ಟೋ ಜನ ಯೋಚನೆ ಮಾಡೋದಿದೆ. ಆದರೆ ಪಟ್ಟಂತ ಹೇಳೋದು, ಅವನು ಯಾವ ದರಿದ್ರ ಕೈಲಿ ನಾವು ದುಡ್ಡು ತೊಗೊಂಡ್ವೋ ನೋಡಿ ನಮ್ಮ ಶುಭ ಕಾರ್ಯಗಳಾಗಲಿಲ್ಲ ಅಂತೇಳಿ ಅವನ ದಾರಿದ್ರ್ಯತನವನ್ನು ಎತ್ತಾಡ್ತೀವಿ ಹೊರತು, ಆ ಟೈಮಿಗೆ ಅವನು ದರಿದ್ರನೋ ಒಳ್ಳೆಯವನೋ ಕೆಟ್ಟವನೋ ಆದರೆ ನಮ್ಮ ಕಷ್ಟಕ್ಕಾಗಿದ್ದಾನೆ ಅಂತ ಒಬ್ಬರು ಯೋಚನೆ ಮಾಡೋದಿಲ್ಲ. ಯಾಕಂದರೆ ಇವನಿಗದು ಆ ದುಡ್ಡು ಬಂದಮೇಲೆ ಇವನಿಗೆ ತೊಂದರೆಗಳಾಗೋಗಿದೆ, ತಾಪತ್ರೆಗಳಾಗಿದೆ, ಸಮಸ್ಯೆಗಳಿಗೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಆ ನೋವಿಂದ ಅವನು ಹೇಳ್ತಾನೆ. ಆದರೆ ಅವನು ಕೊಡೋದಕ್ಕೂ ಇವನು ತೊಂದರೆ ಆಗೋದಕ್ಕೂ ಇಲ್ಲಿ ಕಾರಣ ಯಾರು ಮತ್ತು ಪ್ರಾಬ್ಲಮ್ ಆಗಿದ್ದು ಯಾವುದು? ಅಥವಾ ಇವನ ಟೈಮ್ ಚೆನ್ನಾಗಿಲ್ವಾ, ಅವ್ನು ಕೊಟ್ಟೋನ್ ಟೈಮ್ ಚೆನ್ನಾಗಿಲ್ವಾ? ಹಣ ಒಂದೇ ಅಲ್ವಾ, ಹಣ ಒಂದೇ ಕೊಟ್ಟಿರೋದು. ಆದರೆ ಇವನ ಟೈಮ್ ಕೆಟ್ಟೋಗಿದೆಯಾ, ಅವನ ಟೈಮ್ ಕೆಟ್ಟೋಗಿದೆಯಾ? ಇದನ್ನು ಯೋಚನೆ ಮಾಡೋ ಯಾರೂ ಇಲ್ಲ. ಅಥವಾ ನನ್ನ ಟೈಮ್ ಚೆನ್ನಾಗಿದೆ ಅದಕ್ಕೆ ನನಗೆ ದುಡ್ಡು ಹುಟ್ಟಿತು, ನಾನು ಕೇಳಿದೆ ದುಡ್ಡು ಹುಟ್ಟುಬಿಡ್ತು ನನಗೆ. ಈಗ ಟೈಮ್ ಚೆನ್ನಾಗಿಲ್ಲ ಅಂದರೆ ಎಲ್ಲಿ ಕೇಳಿದ್ರೆ ಸಾಲ ಸಿಗಲ್ಲ. ಒಡವೆ ಇಟ್ರೂ ಅಷ್ಟು ಪರ್ಸೆಂಟ್ ಬಡ್ಡಿ, ಇಷ್ಟು ಪರ್ಸೆಂಟ್ ಬಡ್ಡಿ, ಅದಕ್ಕೂ 108 ಕೊಕ್ಕೆಗಳಾಗ್ತಾರೆ. ಅಥವಾ ಆಸ್ತಿ ಪತ್ರ ಹಣ ಇಡ್ತೀವಿ ಅಂದ್ರೂ ಬಡ್ಡಿ ಜಾಸ್ತಿ ಮಾಡ್ತಾರೆ. ಈ ಥರ ನಾವು ಹಣದ ವಿಚಾರದಲ್ಲಿ ನಾವು ಓದಿದಾಗ ನಮಗೆ ಹುಟ್ಟೋದೇ ಇಲ್ಲ ಅದು. ಆದರೆ ದಿಢೀರ್ನ ಯಾರೋ ಒಬ್ಬ ಕಷ್ಟ ಕೊಟ್ಟ ಅಂತಂದರೆ ನಾವು ಆ ಹಣ ನಮ್ಗೆ ಉಪಯೋಗ ಆಗಲಿ ಅಂದರೆ ನಾವು ಅವನನ್ನೇ ಬೈತೀವಿ. ಎಷ್ಟು ಮಟ್ಟಿಗೆ ಕರೆಕ್ಟ್ ಇದು? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇದನ್ನು? ಇವತ್ತು ನಮ್ಮ ಸಾಮಾಜಿಕ ಬದುಕಿನಲ್ಲಿ ಹಲವಾರು ಜನ ಮಾಡ್ಕೊಳ್ತಕ್ಕಂತಹ ಕರ್ಮಗಳಿವು. ಆದರೆ ಅವನು ಕೊಟ್ಟ, ನೀವು ತೊಗೊಂಡು ಬಂದರೆ ನಿಮಗದು ಉಪಯೋಗ ಆಗಲಿಲ್ಲ, ಇನ್ನೇನಕ್ಕೂ ತೊಂದರೆ ಆಯಿತು ಅಂತಂದರೆ ನೀವು ಯೋಚನೆ ಮಾಡಬೇಕಾಗಿರೋದು ಆ ವ್ಯಕ್ತಿನಲ್ಲ. ನೀವು ನಿಮ್ಮ ಒಂದು ಸಮಯ ಚೆನ್ನಾಗಿದ್ರೂ ಕೂಡ ನಿಮಗೆ ಯಾಕೆ ಆ ಹಣ ನಿಮಗೆ ಸರಿಯಾದ ರೀತಿಯಲ್ಲಿ ಸದುಪಯೋಗ ಆಗಲಿಲ್ಲ ಅಂತಕ್ಕಂಥದ್ದನ್ನ ನೀವು ಒಂದು ಸರಿ ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಇದರ ಮೂಲ ಕಾರಣ ಎಲ್ಲಿಂದ ಶುರು ಆಗಿದೆ ಅಂತ. ಅದನ್ನೇ ನಾವು ಧನದೋಷ ಅಂತ ನಾವು ಕರಿತೀವಿ. ಧನದೋಷ ಅಂದರೆ ಏನು? ಧನದೋಷ ಅಂದರೆ ಏನು? ಇದು ಹೊಸ ಗಾಂಧೀಜಿ ನೋಟು. ಹಲವಾರು ಬಣ್ಣಗಳಲ್ಲಿ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ನೋಟುಗಳನ್ನು ನಾವು ಇವತ್ತಿನ ಕಾಲದಲ್ಲಿ, ಅಂದರೆ ಡಿಮಾನಿಟೇಷನ್ ಆದಮೇಲೆ ನಾವು ನೋಡ್ತಾ ಇದ್ದೀವಿ. ನಾವು ನೋಡೋ ಸಂದರ್ಭದಲ್ಲಿ ಇವೆಲ್ಲ ಬಹಳ ಪರಿಶುಭ್ರವಾಗಿ ಒಳ್ಳೆ ಕಲ್ಲರಲ್ಲಿ ಮಿನಿಮಿನ ಮಿಂಚ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಅಲ್ಲಿಗೆ ಈ ದುಡ್ಡು ನಮಗೆ ಉಪಯೋಗ ಆಗ್ತದೆ, ಕೆಲವ್ರಿಗೆ ಉಪಯೋಗ ಆಗೋದಿಲ್ಲ. ಕೆಲವರಿಗೆ ಶುಭ ಕಾರ್ಯ ಆಗುತ್ತೆ, ಕೆಲವ್ರಿಗೆ ಅಶುಭ ಕಾರ್ಯ ಉಪಯೋಗ ಆಗ್ತದೆ. ಕೆಲವರಿಗೆ ಏನು ಮಾಡಿದ್ರೂ ವಾಪಸ್ ಕೊಡಲಿಕ್ಕಾಗಲ್ಲ, ಕೆಲವರು ಏನು ಮಾಡಿದ್ರು ತೀರಿಸ್ಲಿಕ್ಕಾಗಲ್ಲ. ಕೆಲವರಿಗೆ ಹಣ ಬಂದ ಮೇಲೆ ಅವರು ಜೀವ ಭಯದಿಂದ ಒದ್ದಾಡ್ತಿರ್ತಾರೆ. ಭಾಳ ಜನ ಹೇಳ್ತಾರೆ ದುಡ್ಡು ಜಾಸ್ತಿ ಆದರೆ ಅದನ್ನು ಕಾಯಬೇಕು, ದುಡ್ಡು ಕಮ್ಮಿ ಆದರೆ ನಾವು ಹಿಂದೆ ಓಡಾಡಬೇಕು ಅಂತ. ದೇವಸ್ಥಾನಗಳಲ್ಲಿ ಭಿಕ್ಷುಕರು ಇರ್ತಾರೆ. ನಾವು 5 ರೂಪಾಯಿ 10 ರೂಪಾಯಿ 8 ಹಣ್ಣಿನ 1 ರೂಪಾಯಿ ಹಾಕ್ತೀವಿ. ಅಲ್ಲಿ ಸಂಗ್ರಹ, ಅವನ ತಟ್ಟೆಯಲ್ಲಿ ಸಂಗ್ರಹ ಆಗ್ತಕ್ಕಂಥ ಹಣ ಯಾವುದಾಗ್ತದೆ? ಅದು ಕರ್ಮದಿಂದ ಬಂದಿರತಕ್ಕಂಥ ಹಣ ಆಗ್ತದೆ. ಆ ಕರ್ಮದಿಂದ ಬಂದಿರತಕ್ಕಂಥ ಹಣವನ್ನು ನೀವು ಶುಭಕಾರಕ ಹಣ ಅಂತ ಯಾಕೆ ಕರೆಯೋಕ್ಕೆ ಸಾಧ್ಯನಾ? ನಾವು ಹಿಂದೆ ಕಾರ್ಯಕ್ರಮದಲ್ಲಿ ಕೂಡ ನಾವು ಹೇಳಿದ್ದೀವಿ, ಯಾವುದಾದ್ರು ಭಿಕ್ಷುಕನಿಗೆ ಹಣ ಹಾಕಬೇಕು ಅಂದಾಗ ಎಷ್ಟಿದೆ ಅಷ್ಟು ಹಾಕ್ಬಿಡಿ, ಅಂದರೆ ನೋಟು 100 200 ಎಷ್ಟಿದೆ ಹಾಕ್ಬಿಡಿ, ಚಿಲ್ಲರೆಲ್ಲ 500 ರೂಪಾಯಿ 500 ರೂಪಾಯಿ ಹಾಕ್ಬಿಡಿ. ಆದರೆ ಭಾಳ ಜನ ಏನು ತಪ್ಪು ಮಾಡ್ತೀರಿ ಗೊತ್ತಾ? ಆ ತಟ್ಟೆ ಇಲ್ಲಿ ತೊಗೊಂಡು ಚಿಲ್ಲರೆ ತೊಗೊಂಡು ವಾಪಸ್ ತಂದುಬಿಡ್ತೀರಾ. ಅವ್ನಿಗೆ 10 ರೂಪಾಯಿ 100 ರೂಪಾಯಿ ಹಾಕ್ಬಿಟ್ಟು ಮಿಕ್ಕಿದಕ್ಕೆಲ್ಲ ಚಿಲ್ಲರೆ ತೊಗೊಂಡ್ಬಿಡ್ತೀರಾ. ಆ ಚಿಲ್ಲರೆ ದುಡ್ಡು ಬಂದ ಮೇಲೆ ಏನೇನು ಅನುಭವಿಸಿದ್ದೀರಾ ಗೊತ್ತಿದೆಯಾ? ಇದು ಒಂದು ಎಕ್ಸಾಂಪಲ್ ಸಾಕು, ಬೇರೆ ಏನು ಬೇಡ. ಇದು ಒಂದು ಎಕ್ಸಾಂಪಲ್ ಸಾಕು, ಬೇರೆ ಏನು ಬೇಡ. ಯಾಕಂದರೆ ಆ ಕರ್ಮದ ಹಣ ಅನ್ನೋದು ಪ್ರೂವ್ ಆಯಿತಾ? ಅಲ್ಲಿಗೆ ಆ ಹಣದಲ್ಲಿ ಆ ಕರ್ಮ ಹೇಗೆ ಸಂಗ್ರಹ ಆಯಿತು? ಯಾರಾದರೂ ಯೋಚನೆ ಮಾಡಿದ್ದೀರಾ? ಯಾರಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಹೇಳಿ ನೋಡೋಣ. ಖಂಡಿತ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಣ ಅಂದರೆ ಹೆಣನೂ ಬಾಯ್ಬಿಡ್ತದೆ, ಅದು ಬೇರೆ ವಿಚಾರ. ಅಲ್ಲಿಗೆ ಹಣ ಸಿಗುತ್ತೆ ಅಂತಂದ್ರೆ ಎತ್ತು ಜೋಬ್ಗೆ ಹಾಕೋ ಓಡು ಎಲ್ಲ ಬೀದಿಲಿ ಸಿಕ್ಬಿಟ್ರೆ ಹಣ ಎತ್ತು ಹಂಗೆ ಜೋಬ್ಲಿ ಇಟ್ಕೊಂಡ್ಬಿಡ್ತಾರೆ. ಕಾಯಿನು 10 ರೂಪಾಯಿ ಸಿಕ್ತು, 100 ರೂಪಾಯಿ ಸಿಕ್ತು, 200 ರೂಪಾಯಿ ಸಿಕ್ತು ಅಂತಾರೆ. ಭಾಳ ಜನ ಹಿಂದೆ ದೊಡ್ಡವ್ರು ಹೇಳ್ತಾರೆ, ಅದು ಕಾಸು ಬಿದ್ದರೆ ದುಡ್ಡು ಸಿಕ್ಕಿದ್ರೆ
ತೊಗೊಂಡೋಗ್ಬಿಡ ಮನೆಗೆ, ದೇವ್ರ ಉಂಡಿಗೆ ಹಾಕ್ಬಿಡು ಅಂತ. ಯಾಕೆ ಹೇಳ್ತಿದ್ರು ಗೊತ್ತಾ? ಇದು ಯಾರು ಕೊಟ್ಟಲ್ಪಟ್ಟಿರೋದು, ಯಾರು ತೊಗೊಂಡಿರೋದು, ಯಾರಿಂದ ಬಿದ್ದಿರೋದು, ಇದರೊಳಗಡೆ ಯಾವ ಕರ್ಮ ಇದೆ, ಇದರಲ್ಲಿ ಒಳ್ಳೆ ಕರ್ಮ ಇದೆಯಾ ಕೆಟ್ಟ ಕರ್ಮ ಇದೆಯಾ, ಯಾರಾದರೂ ಯೋಚನೆ ಮಾಡಿದ್ದೀರಾ? ಆಲ್ಮೋಸ್ಟ್ ಆಲ್ ನಮ್ಮ ಹಿರಿಯರಿಗೆಲ್ಲ ಈ ಪದ್ಧತಿ ಗೊತ್ತಿತ್ತು. ಅದಕ್ಕೆ ಅವರು ಸಿಕ್ಕಿದ ಹಣ ಮುಟ್ಟಬೇಡ, ಉಂಡಿಗೆ ಹಾಕ್ಬಿಡು ಅಂತ ಹೇಳ್ತಿದ್ರು. ಸಿಕ್ಕಿದ ಹಣ ಯಾರಿಗ ದಾನ ಮಾಡಿಬಿಡು, ಉಪಯೋಗ ಮಾಡಬೇಡ ಅಂತ ಹೇಳ್ತಿದ್ರು. ಆದರೆ ನಮ್ಮ ದುರಾಸೆ ಏನು ಗೊತ್ತಾ? ನನಗೆ 1000 ರೂಪಾಯಿ ಸಿಕ್ಕೈತೆ, 2000 ರೂಪಾಯಿ ಸಿಕ್ಕಿದೆ, ನನಗೆ 10,000 ಸಿಕ್ಕಿದೆ, ನನಗೆ 1 ಲಕ್ಷ ಸಿಕ್ಕಿದೆ, ನನಗೆ 5 ಲಕ್ಷ ಸಿಕ್ಕಿದೆ. ಎಷ್ಟೋ ಜನ ಕೋಟಿ ಸಿಕ್ಕಿದೆ, ಅದು ಬೇರೆ ವಿಚಾರ. ತಿಪ್ಪೆಗುಂಡಿಲೆಲ್ಲ ಹಾಕ್ಬಿಟ್ಟೋಗ್ಬಿಟ್ಟಿರ್ತಾರೆ. ಕೋಟಿ ಸಿಕ್ಕಿದೆ ಎಷ್ಟು ಜನಗಳಿಗೆ. ಎಷ್ಟೋ ಜನ ಸಾಗಣೆ ಮಾಡಬೇಕಾದ್ರೆ ಆ ಸೂಟ್ ಕೇಸ್ಗಳು, ಬಟ್ಟೆ ಬ್ಯಾಗೆಲ್ಲ ಬಿದ್ದೋಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಕ್ಕಿದೆ. ಆದರೆ ಆ ಹಣ ಯಾವ ರೂಪದಲ್ಲಿ ಎಲ್ಲಿಂದ ಬಂತು ಗೊತ್ತಿದೆಯಾ? ಅವನು ಮೋಸ ಮಾಡಿದನೋ, ವಂಚನೆ ಮಾಡಿದನೋ, ದಗ ಮಾಡಿದನೋ, ಇನ್ನೊಬ್ಬರು ತಲೆ ಹೊಡೆದಿದ್ದಾನೋ, ಇನ್ನೊಬ್ಬರು ತಲೆ ಹಿಡಿದಿದ್ದಾನೋ, ಎಲ್ಲಿಂದ ಯಾಕೆ ಸಂಪಾದನೆ ಮಾಡಿದೆ ಅವನ ಗೊತ್ತಿದೆಯಾ? ಮಹಾಲಕ್ಷ್ಮಿ, ಶುಭಪ್ರದವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ನಮ್ಮಲ್ಲಿ ಸ್ಥಿರವಾಗಿ ಉಳ್ಕೊಳ್ತಾಳೆ. ಆದರೆ ದರಿದ್ರ ಲಕ್ಷ್ಮಿ ಇರ್ತಕ್ಕಂಥವಳು ನಮ್ಮ ಹತ್ರ ಯಾವ ಸಾಧ್ಯನೇ ಇಲ್ಲ. ಅದು ಒಂದು ಪ್ರಾರಬ್ಧ ಕರ್ಮವ ಕೆಲಸ ಮಾಡ್ತದೆ. ಹಣವೂ ನಮಗೆ ಪ್ರಾರಬ್ಧ ಕರ್ಮ ಕೆಲಸ ಮಾಡ್ತದೆ. ಹಣ ಇದ್ರೂ ಕಷ್ಟ, ಹಣ ಇಲ್ಲದ್ರೂ ಕಷ್ಟ. ಹಣಕ್ಕೋಸ್ಕರ ನೆತ್ತರನೇ ಹರಿಸ್ತಕ್ಕಂತಹ ಒಂದು ಜೀವಗಳಿದ್ದಾವೆ. ಹಣಕ್ಕೋಸ್ಕರ ಪ್ರಾಣ ಬಿಟ್ಟಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅಲ್ಲಿಗೆ ಹಣದಿಂದವೇ ಎಲ್ಲವಾಗುತ್ತೆ ಅಂದಾಗ ಈ ಹಲವಾರು ನಕಾರಾತ್ಮಕ ಬದಲಾವಣೆಗಳು, ನಕಾರಾತ್ಮಕ ಭಾವನೆಗಳಿಂದ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಈ ಹಣದಲ್ಲಿ ಆ ಭಾವನೆಗಳು ಸಂಗ್ರಹ ಆಗೋದಿಲ್ವಾ? ಹೇಳಿ ನೋಡೋಣ. ಅದಕ್ಕೆ ಅವತ್ತಿನ ಕಾಲದಿಂದನೂ ಕೂಡ ಯಾವುದೇ ಹಣ ಸಿಕ್ಕರೂ ಮುಟ್ಟಬೇಡ, ಉಂಡಿಗೆ ಹಾಕು ಅಂತ ಹೇಳ್ತಿದ್ರು ಅವರು. ಕರ್ಮ ದುಡ್ಡು ಕರ್ಮದಲ್ಲೇ ಹೋಗ್ಬಿಡ್ಲಿ ಅಂತ. ಇವತ್ತು ದೇವಸ್ಥಾನಗಳ ದುಡ್ಡುಗಳು ತಿಂದು ಅರಗಿಸ್ಕೊಂಡು ಯಾರಾದರೂ ಉದ್ಧಾರ ಆಗಿರೋ ಯಾರು ಇದ್ದಾರಾ? ದೇವಸ್ಥಾನ ಒಡವೆ ಕದ್ದು ಒಡವೆನ ಅರಗಿಸ್ಕೊಂಡು ತಿರುಗಿಸ್ಕೊಂಡು ಒಡವೆ ಮಾಡ್ಕೊಂಡ್ರೆ ಯಾರನ್ನು ಉದ್ಧಾರ ಆಗಿರೋ ನೋಡಿದ್ದೀರಾ? ಹೇಳಿ ನೋಡೋಣ. ಯಾಕಂದರೆ ಇಂತಹ ಹಲವಾರು ವಿಚಾರಗಳನ್ನು ನಾವು ಎಲ್ಲೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಮಗೇನು ಬೇಕೋ, ದುಡ್ಡು ಸಿಕ್ತು, ದುಡ್ಡು ಬೇಕು, ದುಡ್ಡು ಸಿಕ್ತು, ದುಡ್ಡು ಬೇಕು. ಅದು ಯಾವ ರೀತಿಯಲ್ಲಿ ಬಂತು, ಹೇಗೆ ಬಂತು ಗೊತ್ತೇ ಇಲ್ಲ. ಹೌದು, ಕಳ್ಳರು, ಕಾಕರು, ಸುಳ್ಳರು, ಮೋಸಗಾರರು, ಲಂಚಕೋರರಿಗೆ ಇದು ಒಂದು ಪದ್ಧತಿ ಆಯಿತು. ನೀವು ಹೇಳಿದ್ದು ನಿಜ. ಆದರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಲ್ಲ ಸ್ವಾಮಿ, ನಾವು ಸಂಪಾದನೆ ಮಾಡಿದ ದುಡ್ಡು ಮತ್ತೆ ಇರೋದೇ ಇಲ್ವಲ್ಲ, ನಮಗೆ ಶುಭ ಕಾರ್ಯಕ್ಕೆ ಆಗೋದೇ ಇಲ್ವಲ್ಲ, ಏನೇನೋ ಆಗ್ತದಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಭಾಳ ಜನ ಪ್ರಶ್ನೆ ಕೇಳ್ಬೋದು. ಕಷ್ಟಪಟ್ಟು ಸಂಪಾದನೆ ಮಾಡಿ ಬೆವರು ಸುಡ್ದವ್ರು ಹೊತ್ಕೊಂಡು ಆ ದುಡ್ಡು ಮಹಾಲಕ್ಷ್ಮಿಯಾಗಿ ನಿಮ್ಮ ಮನೇಲಿ ಸ್ಥಿರವಾಗಿರಬೇಕು ಅಂತಂದಾಗ ಇಲ್ಲಿರ್ತಕ್ಕಂತಹ ಎಲ್ಲಿಲ್ಲ ಯಾರಿಂದನೋ ರೊಟೇಷನ್ ಆಗಿ ಬಂದಿರತಕ್ಕಂತಹ ಆ ಪ್ರಭಾವಗಳು ಇಲ್ಲಿ ಸಂಗ್ರಹ ಆಗಿರುತ್ತೆ. ಅದನ್ನು ತೆಗಿಬೇಕು ಫಸ್ಟ್. ನೀವು ಮನುಷ್ಯನ ದೋಷನೇ ಪರಿಹಾರ ಮಾಡ್ಕೊಳಕ್ಕಾಗಿಲ್ಲ, ಮನೆ ದೋಷನೇ ಪರಿಹಾರ ಮಾಡ್ಕೊಳಕ್ಕಾಗಿಲ್ಲ. ಇದು ಯಾವುದು ಜನ್ಮ ಪ್ರಾರಬ್ಧ ಕರ್ಮ. ಈ ದುಡ್ಡಿನ ದೋಷನೂ ತೆಗೆದು ನಾವು ಇದನ್ನು ಇಟ್ಕೋಬೇಕಂತಂದರೆ ಖಂಡಿತ ಇಟ್ಕೊಳ್ಳೇಬೇಕು. ಯಾಕಂದರೆ ಭಾಳ ಜನ ಹೇಳೋದು ನನ್ನ ಕೈಲಿ ದುಡ್ಡು ನಿಲ್ಲಲ್ಲ, ನಂದು ತೂತ್ ಕೈ, ನನ್ನ ಕೈಗೆ ದುಡ್ಡು ಬಂದರೆ ನಿಲ್ಲಲ್ಲ, ಹೋಗ್ಬಿಡುತ್ತೆ ಅಂತ. ಆದರೆ ಎಷ್ಟೋ ಜನದ್ದು ಅದು ರಾಂಗ್ ಕ್ಯಾಲ್ಕುಲೇಷನ್ ಆಗಿರ್ತದೆ. ಎಷ್ಟೋ ಜನ ಅಂಥದ್ದೇ ದುಡ್ಡು ಸಂಗ್ರಹ ಮಾಡಿ 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 ಇಡಲ್ವಾ, ಯಾವತ್ತೋ ಒಂದಿನ ಕೊಟ್ಬಿಡ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ, ಅದು ಬೇರೆ ವಿಚಾರ. ಆದರೆ ಈ ಹಣ ಅಂತಕ್ಕಂಥದ್ದು ನಾವು ನಿಯತ್ತಾಗಿ ದುಡಿದು ಕಷ್ಟಪಟ್ಟು ನಮ್ಮ ಜೊತೆ ಸಿರಲಿಲ್ಲ ಅಂತಂದಾಗ ಅದು ನಮ್ಮ ದೋಷವೋ ಅಥವಾ ಈ ದುಡ್ಡಿನ ದೋಷವೋ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಖಂಡಿತ ಇಲ್ಲ. ಯಾವುದಾದ್ರೂ ಒಂದು ಹಣದ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂದಾಗ, ಅಂದರೆ ಒಂದು ಚಲಾವಣೆ ಮಾಡಬೇಕು ಅಂತಂದಾಗ ಆ ಚಲಾವಣೆಯಲ್ಲಿ ಆ ವ್ಯಕ್ತಿಯ ಭಾವನೆಗಳು ಪಾಸ್ ಆಗ್ತದೆ ಅಂತಕ್ಕಂಥದ್ದು ಸರ್ವ ವಿಧದ ಸತ್ಯ ಕೂಡ. ನೀವೆಲ್ಲ ಅಂದ್ಕೊಂಡಿರ್ಬೋದು, ಯಾರಿಗೆ ಒಬ್ಬರು ದುಡ್ಡು ಕೊಡಬೇಕು ಅಂತಂದಾಗ ತುಂಬ ಕಷ್ಟಪಟ್ಟು ತುಂಬ ಹೊಟ್ಟೆ ಹುರ್ಕೊಂಡು ಅಯ್ಯೋ ಕೊಡ್ಲೋ, ಅಯ್ಯೋ ಬೇಡವೋ, ಅಯ್ಯೋ ಇಷ್ಟೊಂದು ಹೋಗುತ್ತಲ್ಲ. ನೋಡಿ, ಆ ಭಾವನೆಗಳು ಹೇಗೆ ಮನಸ್ಸಿನ ಮೂಲಕ ಅದು ಉತ್ಪನ್ನ ಆಗ್ತಿದೆ ಅಂತಂದರೆ ಅದು ಇಲ್ಲಿಂದ ಶುರುವಾಗಿ ಆ ಕೊಡ್ತಕ್ಕಂಥ ಹಣದ ಮುಖಾಂತರ ಅವನ್ನ ತಲುಪದಂತೆ. ಇದು ಎಷ್ಟು ದಾರಿದ್ರ್ಯವನ್ನು ತಂದು ಕೊಡ್ತದೆ ಇದು ಯೋಚನೆ ಮಾಡಿ ನೋಡೋಣ. ನೀವೇ ಅಂತ ಅವನು ಕೊರಗಿ ದುಡ್ಡು ಕೊಟ್ಟ, ಅವನು ಚಿಂತೆ ಮಾಡಿ ದುಡ್ಡು ಕೊಟ್ಟ, ಹತ್ಕೊಂಡು ದುಡ್ಡು ಕೊಟ್ಟರು, ಏನೋ ಅವ್ರಿಗೆ ಇಷ್ಟನೇ ಇರಲಿಲ್ಲ, ಬಲವಂತವಾಗಿ ಕೊಟ್ಟರು, ಅವ್ರ ಮನಸ್ಸೆಲ್ಲ ದುಡ್ಡಿನ ಮೇಲೆ ಇತ್ತು, ಅಯ್ಯೋಯ್ಯೋ ಹೋಗ್ಬಿಡ್ತಾ ಇದ್ದಿಲ್ಲ ಅಂತ ಇತ್ತು. ಕೆಲವರು ಬಾರ್ಗೇನ್ ಮಾಡ್ತಾರೆ, ವ್ಯಾಪಾರದಲ್ಲೂ ಕೂಡ ಬಾರ್ಗೇನ್ ಮಾಡ್ತಾರೆ. ಅದಿಷ್ಟು ಇದಿಷ್ಟು ಕೊಡ್ಲೋ ಬೇಡವೋ, ಅವನು ಕಿತ್ಕೊಳ್ಳೋ ಬೇಡವೋ. ನೋಡಿ, ಎಷ್ಟೊಂದು ಭಾವನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತದೆ ಅಂದಾಗ ಅದು ಆ ಪರಿಸರ, ಆ ಪರಿಸ್ಥಿತಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ಆಗ್ತಕ್ಕಂಥದ್ದು ನಾವು ಯಾರೂ ಯೋಚನೆ ಮಾಡೋದಿಲ್ಲ. ಅದರಿಂದ ಯಾರು ಸಂತೋಷವಾಗಿ ದುಡ್ಡು ಕೊಟ್ಟ, ತುಂಬ ಚೆನ್ನಾಗಿ ನನ್ನ ಮಗಳ ಮದುವೆ ಮುಗೀತು, ತುಂಬ ಸಂತೋಷವಾಗಿ ಕೊಟ್ಟರು, ನನಗೆ ಆರೋಗ್ಯ ಸಮಸ್ಯೆ ಶುರು ಆಯಿತು, ತುಂಬ ಸಂತೋಷ ಕೊಟ್ಟರು, ಮನೆ ಕಟ್ಕೊಂಡಿದ್ದೀನಿ, ತುಂಬ ಸಂತೋಷ ಕೊಟ್ಟರು, ಒಂದು ಗಾಡಿ ತೊಗೊಂಡಿದ್ದೀನಿ, ತುಂಬ ಸಂತೋಷ ಕೊಟ್ಟರು, ನೆಮ್ಮದಿಯಾಗಿದ್ದೀನಿ ಇವತ್ತು ಅಂತ ಭಾಳ ಜನ ಹೇಳ್ತೀವಿ. ಅದೇ ಕೊರಗಿ ಕೊಟ್ಟರು, ಹತ್ಕೊಂಡು ಕೊಟ್ಟರು, ಚಿಂತೆ ಮಾಡ್ಕೊಂಡು ಕೊಟ್ಟರು, ದುಃಖ ಮಾಡ್ಕೊಂಡು ಕೊಟ್ಟರು, ಹಾಳಾಗೋಗ್ಲಿ ಅಂತ ಕೊಟ್ಟರು ಅಂತಂದರೆ
ಆ ಭಾವನೆಗಳು ಹೇಗೆ ಆ ಹಣದ ಮೂಲಕ ನಮ್ಮನ್ನು ತಲುಪ್ತದೆ ಅನ್ನೋದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡಲ್ಲ. ಕೆಲವ್ರಿಗೆ ಅನುಭವ ಆಗಿರ್ತದೆ. ಇದನ್ನು ಮಾತಾಡ್ಕೊತಾರೆ ಸಮಾಜದಲ್ಲಿ, ಅವನು ಕೊರಗಿ ಕೊಟ್ಟ ನೋಡು ಇರಲಿಲ್ಲ ದುಡ್ಡು ಅಂತ. ಯಾಕಂದರೆ ಆ ಭಾವನೆಗಳು ಆ ಹಣದ ಮುಖ ಬರ್ತದೆ. ಮೋಸ, ವಂಚನೆ, ದಗ, ಯಾವುದ್ಯಾವುದು ಅದೆಲ್ಲ ಮಾಧ್ಯಮದಲ್ಲಿ ಹೇಳ್ದಿರ್ತಕ್ಕಂಥ ವಿಚಾರದಿಂದೆಲ್ಲ ಹಣ ಟ್ರಾನ್ಸಾಕ್ಷನ್ ಆಗ್ತದೆ. ಅಸಹ್ಯಕರವಾಗಿರ್ತಕ್ಕಂಥ ವಿಚಾರಗಳಿಂದೆಲ್ಲ ಹಣ ಟ್ರಾನ್ಸಾಕ್ಷನ್ ಆಗುತ್ತೆ. ಎಲ್ಲ ಕಡೆನೂ ಹಣ ರೊಟೇಷನ್ ಆಗ್ತಾನೆ ಇರ್ತದೆ. ಯಾವಾಗ ಯಾವ ಹಣ ನಮ್ಮ ಕೈಗೆ ಬರ್ತದೆ ನಮಗೆ ಗೊತ್ತೇ ಆಗೋದಿಲ್ಲ. ನಾವು ನೀವು ನಿಜ, ಯಾವ ಹಣ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಎಲ್ಲಿಂದನೋ ಸುತ್ತಾಡ್ಕೊಂಡು ಬರ್ತದೆ, ಪ್ರಪಂಚದಾದ್ಯಂತ ಸುತ್ತಾಡ್ಕೊಂಡು ಬರ್ತದೆ. ನೀವು ಹೇಳ್ದಂಗೆ ಒಬ್ಬರು ಭಾವನೆ ಇದ್ದಂಗೆ ಇನ್ನೊಬ್ಬರು ಭಾವನೆ ಇರಲ್ಲ. ಆ ಭಾವನೆಗಳೆಲ್ಲ ಅಲ್ಲಿ ಶೇಖರಣೆ ಆಗುತ್ತೆ, ನಂಬೋಕ್ಕೆ ಸಾಧ್ಯ ಇಲ್ಲ ಅಂತ ಭಾಳ ಜನ ಹೇಳ್ತೀರಾ. ಆದರೆ ಶೇಖರಣೆ ಆಗ್ತದೆ. ಯಾಕಂದರೆ ಅದು ದುಡ್ಡು. ಆ ದುಡ್ಡು, ಆ ಹಣ, ಅದ್ರ ಮೇಲೆ ಒಂದು ದೃಷ್ಟಿ ಇದ್ದೇ ಇರ್ತದೆ. ದೃಷ್ಟಿಯಿಂದ ಏನೇನು ಹಾಳಾಗ್ತದೆ ಅನ್ನೋದು ನೀವೇನು ಲೆಕ್ಕ ಮಾಡ್ಕೋಬೇಕು. ಒಬ್ಬರು ಒಂದು ಸಂಪತ್ತಿನ ಮೇಲೆ, ಒಂದು ವಾಹನದ ಮೇಲೆ, ಒಂದು ಬಿಲ್ಡಿಂಗ್ ಮೇಲೆ, ಒಂದು ವ್ಯಕ್ತಿತ್ವದ ಮೇಲೆ, ಒಂದು ರೂಪದ ಮೇಲೆ, ಒಂದು ಹಣದ ಮೇಲೆ ದೃಷ್ಟಿ ಬಿತ್ತು ಅಂದರೆ ಉದ್ಧಾರ ಆಗಿದ್ದು ಯಾವುದನ್ನು ನೋಡಿದ್ದೀರಾ ನೀವು? ಹೇಳಿ ನೋಡೋಣ. ಹಾಗೆಯೇ ಒಬ್ಬರು ಭಾವನೆಯಿಂದ ಒಬ್ಬರು ಭಾವನೆಗೆ ಈ ಕೈಯಿಂದ ರೊಟೇಷನ್ ಆಗ್ತಕ್ಕಂಥ ಹಣದಲ್ಲಿ ಇಲ್ಲಿರ್ತಕ್ಕಂತಹ ಅಷ್ಟು ಭಾವನೆಗಳು ಕೂಡ ಅಲ್ಲಿ ಶೇಖರಣೆ ಆಗ್ತವೆ ಅಂತಂದರೆ ಆ ಹಣ ನಾವು ತೊಗೊಂಡ್ಮೇಲೆ ಅದು ನಮ್ಮ ಮನೆಗೆ ಬಂದು ಸೇರಿಕೊಳ್ತದೆ, ನಮ್ಮ ಕ್ಯಾಶ್ ಬಾಕ್ಸಿಗೆ ಬಂದು ಸೇರಿಕೊಳ್ತದೆ, ನಮ್ಮ ಬೀರು ಬಂದು ಸೇರಿಕೊಳ್ತದೆ. ಆದರೆ ಆ ಥರ ಮನಸ್ಸಿರ್ತಕ್ಕಂಥವ್ರು ಒಂದು ನೋಟು ನಮ್ಮ ಮನೆಗೆ ಬಂದಾಗ, ಒಂದು ನೋಟು ನನ್ನ ಕೈಗೆ ಬಂದಾಗ ಇದರಲ್ಲಿರ್ತಕ್ಕಂಥದ್ದು ಒಂದು ದೋಷ ನನ್ನನ್ನು ಅಟ್ಯಾಕ್ ಮಾಡ್ತಿದೆ, ನನ್ನನ್ನು ಕಾಡ್ತಿದೆ ಅಂತ ಸತ್ಯ ತಿಳ್ಕೊಂಬಿಟ್ಟಿದ್ರೆ ಇವತ್ತು ಎಷ್ಟೋ ದುಡ್ಡನ್ನು ದುಡ್ದಾಕ್ ಕೊಡ್ಬೋದಾಗಿತ್ತು. ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡು ನಮ್ಮನೆ ಸ್ಥಿರವಾಗಿರ್ತಿತ್ತು, ಅದು ಓಡೋಗ್ತಿರ್ಲಿಲ್ಲ. ಅದು ನಮ್ಮ ಏಳಿಗೆಗೆ ಸಹಕಾರಿ ಕೊಟ್ಟಿರೋದು. ಅದರಿಂದ ಏನು ಮಾಡಬೇಕು ಗೊತ್ತಾ? ಯಾವುದೋ ದುಡ್ಡು ಎಲ್ಲೋ ಬರ್ತದೆ, ಎಲ್ಲೋ ಹೋಗ್ತದೆ, ಏನೋ ಮಾಡ್ತಾರೆ, ಯಾರೋ ಕೊಡ್ತಾರೆ. ಹಾಗಿದ್ದಾಗ ಈ ದುಡ್ಡಲ್ಲಿ ದೋಷ ಇರ್ತದೆ. ಯಾರೋ ಕೊಟ್ಟೊಂದು ದೋಷ ಇರ್ತದೆ, ಬಂದಂಥ ರೂಪದಲ್ಲಿ ದೋಷ ಇರ್ತದೆ, ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ದೋಷ ಇರ್ತದೆ, ಒಬ್ಬರಿಂದ ಒಬ್ರಿಗಿರ್ತಕ್ಕಂಥ ಒಂದು ಬ್ಯಾಡ್ ಎನರ್ಜಿಗಳು ಇರ್ತದೆ, ಶೇಖರಣೆ ಆಗಿರ್ತದೆ. ಇದರಿಂದ ಲಕ್ಷ್ಮಿ ಏನಾಗ್ತಾಳೆ? ಕಲುಷಿತಗೊಳ್ಬಿಡ್ತಾಳೆ, ಕಲ್ಮಶಗೊಳ್ತಾಳೆ. ಆ ಕಲ್ಮಶವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನು ನಾವು ಶುದ್ಧೀಕರಿಸಬೇಕು. ಆ ಶುದ್ಧೀಕರಿಸಿದಾಗ ಆ ಹಣ ನಮ್ಮ ಹತ್ರ ಇರ್ತದೆ. ಹಾಗಾದ್ರೆ ಏನು ಮಾಡಬೇಕು? ಸ್ನಾನ ಮಾಡಿಸ್ಬೇಕಾ? ನಾವು ಸೋಪು ಹಾಕಿ ಸ್ನಾನ ಮಾಡ್ತೀವಲ್ಲ, ಹಂಗೆ ಸೋಪ್ ಹಾಕಬೇಕಾ, ಶಾಂಪು ಹಾಕಬೇಕಾ ಅಂತ ಕೇಳ್ಬೋದು. ಸೋಪು ಶಾಂಪು ಹಾಕತ್ತೆ. ಯಾರೋ ಮೆಸೇಜ್ಗಳು ಮಾಡಿದ್ರು ನನಗೆ, ಆ ಥರ ಸೋಪ್ ಹಾಕಿ ಶಾಂಪು ಹಾಕಿ ಸ್ನಾನ ಮಾಡಿದ್ರೆ ನೋಟು ಶುದ್ಧ ಆಗ್ತದ? ಖಂಡಿತ ಇಲ್ಲ. ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಭಾಳ ವಿಶೇಷವಾಗಿ ಒಂದು ಮಣ್ಣಿಂದೇ ಆಗಬೇಕು ತಟ್ಟೆ. ಇದು ಮಣ್ಣಿನ ತಟ್ಟೆ ಆಗಬೇಕು. ಅದರೊಳಗಡೆ ಉಪ್ಪು ತುಂಬಬೇಕು ನೀವು. ಈ ಸೈಜ್ ಆದರೆ ಓಕೆ. ಒಂದು ಮಣ್ಣಿನ ತಟ್ಟೆ ತಗೋಬೇಕು. ಅದರ ಮೇಲೆ ಸಂಪೂರ್ಣವಾಗಿ ಕಲ್ಲು ಉಪ್ಪು, ರಾಕ್ ಸಾಲ್ಟ್ ಅಂತ ಹೇಳ್ತೀವಿ. ಅಡುಗೆ ಪಡುಗೆ ಬಳಸೋದೆಲ್ಲ ವರ್ಕೌಟ್ ಆಗೋದಿಲ್ಲ. ರಾಕ್ ಸಾಲ್ಟ್ ಅಂತ ಹೇಳ್ತೀವಿ. ಈ ರಾಕ್ ಸಾಲ್ಟನ್ನು ಇದು ತುಂಬ ಹರಡಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಬೀರು ಅಥವಾ ನೀವು ಹಣ ಎಲ್ಲಿಡ್ತೀರಾ ಅಲ್ಲೆಲ್ಲ ಒಂದೊಂದು ತಟ್ಟೆನಲ್ಲಿ ಇದನ್ನು ಇಟ್ಬಿಡಿ. ಆಯಿತಾ? ಇಟ್ಬಿಡಿ. ನಿಮಗೆ ಯಾವುದೋ ಒಂದು ಹಣ ಬಂತು, ಅನುಪಮ್ ಅವ್ರು ಕೊಟ್ಟರು ಒಂದು 10,000. ತೊಗೊಂಬಂದು ಹಣ ಏನು ಮಾಡ್ತೀರಾ? ಜೋಗ ಹಾಕೊಂಬಿಡೋದಲ್ಲ, ಬ್ಯಾಂಕ್ ತೊಗೊಂಡು ಹಾಕ್ಬಿಡೋದಲ್ಲ. ಈ ಹಣನ ಶುದ್ಧೀಕರಿಸ್ಬೇಕು. ಯಾಕೆ ಶುದ್ಧಿ ಆಗ್ತದೆ? ಸ್ನಾನ ಮಾಡಿಸ್ಬೇಕು? ಖಂಡಿತ ಅಲ್ಲ. ಹಣ ತೊಗೊಂಬಂದು ನೋಡಿ ಇಲ್ಲಿ ಹಾಕಿ. ಈ ಥರ ಈ ಉಪ್ಪಿನ ಮೇಲೆ ಹಾಕಿ. ಉಪ್ಪು ಸರ್ವ ಋಣಬಾಧೆಗಳನ್ನು ತೀರ್ಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ರಾಮಬಾಣ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಗೊತ್ತಿದೆ. ಸುಮ್ಮನೆ ಹಿಂಗೆ ನಿವಾಳಿಸ್ಬಿಟ್ಟು ಹಿಂಗಂದ್ರೆ ಸಾಕು, ಸರ್ವ ದೃಷ್ಟಿ ದೋಷಗಳು ಕೂಡ ನಿವಾರಣೆ ಹೋಗ್ತದೆ. ಅಲ್ಲಿಗೆ ಈ ದುಡ್ಡಲ್ಲಿರ್ತಕ್ಕಂಥ ಧನದೋಷವನ್ನು ತೆಗೆಯಲ್ವಾ? ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ರಾಮಬಾಣ ಪರಿಹಾರ ಅಂತಂದರೆ ಇದನ್ನು ಮಾಡ್ಕೊಳ್ಳಿ. ಪ್ರತಿಯೊಂದು, ಅದು ಚಿಲ್ಲರೆ ಕಾಸು, 8 ಆಣೆಯಿಂದ, 1 ರೂಪಾಯಿಯಿಂದ ಲಕ್ಷ ದುಡ್ಡು ಬರಲಿ, ಕೋಟಿ ದುಡ್ಡು ಬರಲಿ, ಹಾಕಿ ಉಪ್ಪು ಮೇಲೆ ಹಾಕ್ಬಿಡಿ. ಉಪ್ಪು ಮೇಲೆ ಹಾಕಿ ಇಡಿ. 24 ಗಂಟೆ ಆ ಉಪ್ಪು ಮೇಲೆ ಇತ್ತು ಅಂದಾಗ ಅದ್ರದ್ದು ಸಂಪೂರ್ಣ ದೋಷಗಳು ನಿವಾರಣೆ ಆಗ್ತದೆ. ಉಪಯೋಗ ಮಾಡ್ಕೊಳ್ಳಿ. ಇವಾಗ ಅದನ್ನು ತಗೊಂಡೋಗಿ ನಿಮ್ಮ ನಾರ್ಮಲ್ ಕ್ಯಾಶ್ ಬಾಕ್ಸಲ್ಲಿ ಹಾಕೊಳ್ಳಿ. ಆ ನಾರ್ಮಲ್ ಕ್ಯಾಶ್ ಬಾಕ್ಸಲ್ಲೂ ಏನಿರಬೇಕು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಫಸ್ಟ್ ಶುದ್ಧೀಕರಣಗೊಳಿಸೋಣ. ಇದು ಯಾವಾಗ ಈ ನೋಟ್ ತೊಗೊಂಬಂದು ನಿಮ್ಗೆ ಹಾಕ್ತೀರಾ ಅದು ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಿಂದ ಆಗುತ್ತೆ. ಈ ಉಪ್ಪನ್ನು ಚೇಂಜ್ ಮಾಡಬೇಕು ನೀವು. ಜಾಸ್ತಿ ದುಡ್ಡಿದ್ದು ಜಾಸ್ತಿ ಹಾಕ್ಬಿಟ್ರೆ ಇದನ್ನು ಚೇಂಜ್ ಮಾಡಿದ್ರೆ ಡೈಲಿ ಚೇಂಜ್ ಮಾಡಬೇಕು. ಇಲ್ಲ 1 ನೋಟು 2 ನೋಟು 5,000 10,000 ಹಾಕ್ತೀನಿ ಅಂತಂದರೆ ಶನಿವಾರ ಚೇಂಜ್ ಮಾಡಬೇಕು. ಆಯಿತಾ? ಈ ಉಪ್ಪನ್ನು ನೀರಲ್ಲಿ ತೊಗೊಂಡೋಗಿ ಕೆರೆ ಬಾವಿ ನೀರಲ್ಲಿ ತೊಗೊಂಡೋಗಿ ಹಾಕಿ, ಇಲ್ಲಾಂದರೆ ಯಾವುದನ್ನು ಗಿಡದ ಮೇಲೆ ಹಾಕಿ ರೋಡಲ್ಲಿ ತುಳಿದಾಡೋ ಜಾಗದಲ್ಲಿ ಹಾಕ್ಬಿಡಿ. ಯಾಕಂದ್ರೆ ತುಳಿದವ್ರು ದಾಟ್ದವ್ರಿಗೆಲ್ಲರೂ ಅದು ಬಂದು ಅಂಟ್ಕೊಂಡ್ಬಿಡ್ತದೆ. ಇದನ್ನು ಮಾಡಿ. ಇದಾದ ಮೇಲೆ ಯಾವುದೇ ಪ್ರತಿದಿನ ಸ್ಯಾಲ್ರಿ ಬರ್ತದೆ ನಿಮಗೆ. ಆ ಸ್ಯಾಲ್ರಿ ಬಂತಾ ತೊಗೊಂಬಂದಕ್ಕೆ ಹಾಕಿ. ಅದಕ್ಕೆ ಇವತ್ತು ವ್ಯಾಪಾರ ಆಯಿತಾ, ವ್ಯಾಪಾರ ಮಾಡಿ ಹಣ ತೊಗೊಂಬಂದಿಲ್ಲ ಹಾಕಿ.
ಆಯಿತಾ, ಯಾರೋ ಸಾಲ ಕೊಟ್ರ, ಅವ್ನು ಏನೇನು ಒಟ್ಟರ್ಕೊಂಡು ಸಾಲ ಕೊಟ್ಟಿರ್ತಾನೆ, ಅಲ್ಲ ದುಡ್ಡು ವಾಪಸ್ ಕೊಟ್ಟಿರ್ತಾನೆ, ಅದನ್ನು ಹಾಕಿ. ಅಥವಾ ಸಾಲ ಕೊಟ್ಟಿರ್ತಾನೆ, ಅವ್ನು ಏನು ಅನ್ಕೊಂಡು ಕೊಟ್ಟಿರ್ತಾನೆ, ಬಡ್ಡಿ ಜಾಸ್ತಿ ಬರಲಿ, ದುಡ್ಡೇ ಕೊಡೋದು ಬೇಡ, ಬಡ್ಡಿ ಮಾತ್ರ ಕಟ್ತಾರಂತೆ ಯಾರೋ ಅನ್ಕೊಂಡು ಕೊಟ್ಟಿರ್ತಾರಂತೆ. ಅದು ಸತ್ಯ ಕೂಡ. ಅವ್ನು ಬಡ್ಡಿನೇ ಅವ್ನು ಬಡ್ಡಿ ಕಟ್ತೀನಿ ಅಸಲು ಕಟ್ಟ ಕೊಡೋಕ್ಕಾಗಲ್ಲ ಅವನು. ಅದಕ್ಕೆ ಅಂಥ ದುಡ್ಡು ಬಂತ ಇಲ್ಲಿ ಹಾಕಿ, ಅವ್ನು ಏನು ಅನ್ಕೊಂಡಿದ್ದ ಅದೆಲ್ಲ ವಾಶೌಟ್ ಆಗಿಬಿಡ್ತದೆ. ಅದು ಯಾವಾಗ ವಾಶೌಟ್ ಆಯಿತು, ಆ ಧನದೋಷ ಯಾವಾಗ ನಿವೃತ್ತಿ ಆಯಿತು, ನಿಮ್ಗೆ ಅದು ಸದ್ಬಳಕೆ ಆಗ್ತದೆ, ಅವನಿಗೆ ದುಡ್ಡು ನಿಮ್ಗೆ ಬೇಗ ವಾಪಸ್ ಕೊಟ್ಬಿಡ್ಬೋದು. ಅವನು ಆಮೇಲೆ ಏನು ಮಾಡ್ಕೊಳ್ಳಿ, ಏನು ಇಷ್ಟು ಬೇಗ ತಂದು ಕೊಟ್ಬಿಟ್ಟ ದುಡ್ಡು ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ಆದರೆ ನಾವು ಸಿಕ್ಕಾಕೋಬಾರ್ದು. ಅದಕ್ಕೆ ನಾವು ಸಂಪಾದನೆ ಮಾಡ್ತಕ್ಕಂತಹ, ವ್ಯವಹಾರ ಮಾಡ್ತಕ್ಕಂಥ, ವ್ಯಾಪಾರ ಮಾಡ್ತಕ್ಕಂಥ, ಉದ್ಯೋಗ ಮಾಡ್ತಕ್ಕಂತಹ ಯಾವುದೇ ಮೂಲದಿಂದ ಬರ್ತಕ್ಕಂಥ ಯಾವುದೇ ಹಣ ಆಗಿರಲಿ, ಪ್ರತಿಯೊಂದು ಹಣ ಆಗಿರಲಿ, ಯಾವುದೇ ಹಣ ಬಂದರೆ ಉಪ್ಪು ಮೇಲೆ ತಂದಿಟ್ಬಿಡಿ. ಅದು ಶುದ್ಧೀಕರಣಗೊಳಿಸ್ತದೆ, ನೋಟಲ್ಲಿರ್ತಕ್ಕಂಥ ಸರ್ವ ದೋಷಗಳನ್ನು ಕೂಡ ನಿವಾರಣೆ ಮಾಡ್ತದೆ. ಇದು ಮಾಡಿದಾದ ಮೇಲೆ ನೀವೇನು ಮಾಡಬೇಕು, ಆಮೇಲೆ ತೊಗೊಂಡೋಗಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಬನ್ನಿ. ಇವತ್ತು ತರಕಾರಿ ತಗೊಳಕ್ಕೆ ಹೋಗ್ತೀರಾ, ತರಕಾರಿಯನ್ನು ಚಿಲ್ಲರೆ ಕೊಡ್ತಾನೆ, ತಂದು ಇಲ್ಲಿಡಿ. ಇದು ನಾನು ಶುದ್ಧಿ ಮಾಡಿಬಿಟ್ಟು ಕೊಟ್ಬಿಟ್ರೆ ನೀವು ಶುದ್ಧಿ ಮಾಡೋ ದುಡ್ಡು ಅವನು ಕೊಟ್ಟಿರ್ತೀರಾ, ಆದರೆ ಅವ್ನು ಕೊಟ್ಟರೆ ಚಿಲ್ಲರೆ ಇಲ್ಲಿಂದ ಬಂದಿರ್ತದೆ, ಗೊತ್ತಿದೆಯಾ? ಗೊತ್ತಿರಲ್ಲ. ನೋಡಿ, ಇದು ಭಾಳ ಸೂಕ್ಷ್ಮದ ವಿಚಾರ. ಯಾವುದೋ ಅಂಗಡಿಗೆ ಹೋಗಿರ್ತೀರಾ, ಅಂಗಡಿ ಕೊಟ್ಟು ಬಂದಿದ್ದ ಅವ್ನು ಚಿಲ್ಲರೆ ಕೊಟ್ಟಿರ್ತಾನೆ, ಅದನ್ನು ಶುದ್ಧಿ ಮಾಡಿ. ಯಾವುದೋ ಡಾಕ್ಟ್ರಿಗೆ ಹೋಗ್ತೀರಾ, ಡಾಕ್ಟರ್ ಸಾಹೇಬ್ ದುಡ್ಡು ಕೊಡ್ತೀರಾ, ಅವ್ನು ವಾಪಸ್ ಕೊಡ್ತಾರೆ, ಅದನ್ನು ಶುದ್ಧಿ ಮಾಡಿ. ಯಾರಿಗೋ ಕೈ ಬದಲಾವಣೆ ಮಾಡಿಕೊಟ್ಟಿರ್ತೀರಾ, ತನಗೆ ವಾಪಸ್ ಕೊಟ್ಬಿಡ್ತಾರೆ, ಬದಲಾವಣೆ ಮಾಡಿಬಿಡ್ತಾರೆ. ಶುದ್ಧೀಕರಣಗೊಳಿಸಿ. ಪ್ರತಿ ಒಂದು ಹೆಜ್ಜೆಗೂ ನಿಮ್ಗೆ ಬರ್ತಕ್ಕಂಥ ದುಡ್ಡು ಯಾವ ಥರ ಟ್ರಾನ್ಸಾಕ್ಷನ್ ಆಗ್ತಿದೆ, ಆ ಟ್ರಾನ್ಸಾಕ್ಷನ್ ದುಡ್ಡುಗಳನ್ನು ನೀವು ಈ ಉಪ್ಪಿನ ಮೇಲೆ ಹಾಕ್ತಾ ಬನ್ನಿ. ನೋಡಿ ಎಂಥ ಒಂದು ಚಮತ್ಕಾರ ನಡೀತದೆ ಜೀವನದಲ್ಲಿ ಅಂತಂದರೆ, ನಿಮಗೆ ಬಂದಿರತಕ್ಕಂಥ ಧನ ಅಭಿವೃದ್ಧಿ ಆಗ್ತಾ ಬರ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ಶುಭ್ರವಾದ ಮಹಾಲಕ್ಷ್ಮಿ ವಾಸಿಸ್ತಕ್ಕಂಥ ಜಾಗ ನಮ್ಮ ಮನೆ ಅಂತ ಹೇಳ್ತೀವಿ. ಆ ವಾಸಿಸ್ತಾನಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನು ನಾವು ಕಲುಷಿತಗೊಳಿಸಿ ನಾವು ಬರಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅದು. ಅದಕ್ಕೆ ಇದಕ್ಕೂ ಒಂದು ಆಯುಸ್ ಬಂದ್ಬಿಡ್ತದಂತೆ. ಅದಕ್ಕೆ ಎಷ್ಟೋ ವರ್ಷಗಳಿಂದ ಟ್ರಾನ್ಸಾಕ್ಷನ್ ಆಗಂಥ ದುಡ್ಡು ಎಲ್ಲ ಎಲ್ಲೋಗ್ಬಿಡ್ತು ನೋಡಿ. ಡಿಮಾನಿಟೇಷನ್, ಕರೆನ್ಸಿ ಬದಲಾವಣೆ ಮಾಡಿಬಿಟ್ರು. ಕರೆನ್ಸಿ ಬದಲಾವಣೆ ತಿಪ್ಪೆ ತೊಗೊಂಡಾಗ ಹಾಕ್ಬಿಟ್ರು, ಎಲ್ಲ ತೊಗೊಂಡೋಗಿ. ಅಲ್ಲಿಗೆ ಮಹಾಲಕ್ಷ್ಮಿ ತೊಗೊಂಡೋಗಿ ತಿಪ್ಪೆಗೆ ಹಾಕ್ಬಿಟ್ರಲ್ಲ ಅಂತ ಭಾಳ ಜನ ಬಾಯಿ ಬಿಡ್ಕೊಂಡ್ರು. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಅಷ್ಟು ವರ್ಷಗಳ ಕಾಲ ರೊಟೇಷನ್ ಆಗಿರ್ತಕ್ಕಂತಹ ಆ ಧನ, ಆ ಹಣ ಕೋಟಿ ಅದೆಲ್ಲ ಹೇಗೆ ತಿಪ್ಪೆಗೆ ಹೋಯ್ತು ಅಂತಂದರೆ, ಅದೇ 8ನೇ ತಾರೀಕು ಹೋಯ್ತು. ಅಲ್ಲಿಗೆ ಅದ್ರ ಮೇಲೆ ಆ 8ನೇ ತಾರೀಕಿನ ಆ ಒಂದು ವೈಬ್ರೇಷನ್ಸ್ ಯಾವ ರೀತಿ ಕೆಲಸ ಮಾಡ್ತು ಅನ್ನೋದಕ್ಕೆ ಅದೊಂದು ಜಸ್ಟ್ ಉದಾಹರಣೆ ನಿಮಗೆ. ಅದರಿಂದ ಇದನ್ನೆಲ್ಲ ಶುದ್ಧೀಕರಣಗೊಳಿಸಿ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಪಚ್ಚಕರ್ಪೂರ, ಅತ್ತರು, ಲವಂಗ ಮತ್ತು ಉಪ್ಪು ಇದೆಲ್ಲ ಇಟ್ಟು ಅದರಲ್ಲಿ ಹಾಕಿ ಶೇಖರಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆನ ಮಾಡ್ಕೊಳ್ಳಿ. ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರ್ತದೆ. ಯಾವುದೇ ದುಡ್ಡು ಬಂದರೂ ಅದು ಪಾಪಗ್ರಸ್ತವಾಗಿರಲ್ಲ, ಪುಣ್ಯಗ್ರಸ್ತವಾಗಿ ಕೆಲಸ ಮಾಡ್ತದೆ. ಶುದ್ಧೀಕರಣಗೊಳಿಸಿ. ಒಳ್ಳೆಯದಾಗಲಿ.